ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಫ್ರೆಂಡ್ ರಕ್ಷಿತಾ ಸಂಗೀತ್ ಪ್ರೋಗ್ರಾಮು, ಹಾಗೆ ನೆಕ್ಸ್ಟ್ ವೀಕಲ್ಲಿ ಮದುವೆ ಇದೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಅಟೆಂಡ್ ದೀಸ್ ವೆಡ್ಡಿಂಗ್ ಫಂಕ್ಷನ್. ಇವತ್ತು ಸಂಗೀತ್ ಇರೋದು, ಎಲ್ಲರೂ ಡಾನ್ಸರ್ಸ್, ಅವಳು ಡಾನ್ಸರ್ಸ್, ಫ್ರೆಂಡ್ಸ್ ಎಲ್ಲರೂ ಡಾನ್ಸರ್ಸ್ ಇರ್ತಾರೆ ಆಬ್ವಿಯಸ್ಲಿ. ಹೇಗಿರುತ್ತೆ, ಹೇಗಾಗತ್ತೆ ಸಂಗೀತ್ ಪ್ರೋಗ್ರಾಮ್ ಅಂತ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಡಾಲ್ ಹರ್ ಅಪ್. I hope I'll do justice for that. And madve next week irodu. I'm excited to go to wedding only because of Pakka Brahmin wedding food. Jokes apart. Anyways, let's get started with the vlog. ಆಮೇಲೆ ನಮ್ಗೆ ಹಾಡೆಲ್ಲ ಸರಿ ಹೋಗಲ್ಲ, ಡಾನ್ಸ್ ಮಾಡೋಣ ಬಾ ಅಂತ ಬಂದು ಫಸ್ಟ್ 1 ಮಿನಿಟ್ ಹೇಷಾರದಿಗೆ ಡಾನ್ಸ್ ಮಾಡ್ತೀರಾ. ಸಂಗೀತ್ ಈವ್ನಿಂಗ್ 6 ಶುರು ಆಗ್ತಾ ಇತ್ತು. ನಾನು ಅವತ್ತಷ್ಟೇ ಹೋಗಿ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡಿದ್ದಷ್ಟೇ. ಇವರೆಲ್ಲ 1-2 ದಿನ ಪ್ರಾಕ್ಟೀಸ್ ಮಾಡಿದ್ರು. ಲಾಸ್ಟ್ ಮೂಮೆಂಟಲ್ಲಿ ನಾನು ರಕ್ಷಿತಾನ್ 1 ಡ್ಯಾನ್ಸ್ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಡ್ಯಾನ್ಸ್ ಬರೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗೋಗಿತ್ತು. ಮಾಡಲೇಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ಮಾಡಿದ್ವಿ. ಇದೆಲ್ಲ ಪ್ಲ್ಯಾನಿಂಗ್ ಆಲ್ರೆಡಿ ರಕ್ಷಿತಾ ಮಾಡಿದ್ಲು, ಕೊನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದಷ್ಟೇ ನಾನು. ಹಾಗೆ ಇದು ಯಾವುದೋ ಒಂದು ಮೂವಿ ಸೀನ್ನ ರೀಕ್ರಿಯೇಟ್ ಮಾಡಿರೋದು. ಯಾವ ಮೂವಿ ಸೀನ್ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಈಗ ಪ್ರೆಸೆಂಟ್ಲಿ ಕಾಣಿಸೋರೆಲ್ಲರೂ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಆ್ಯಕ್ಚುಲಿ ಇವಾಗ ನೆನಪಾಗ್ತದೆ ನಾವು ಈ ಡ್ಯಾನ್ಸೇ ಮಾಡಲಿಲ್ಲ. ನಾನು ಹೇಳ್ದಾಗೆ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸರ್ಸ್ ಆಗಿರೋದ್ರಿಂದ ಎಲ್ಲರದು ಡ್ಯಾನ್ಸ್ ಪ್ಲ್ಯಾನ್ ಆಗಿತ್ತು. ಎಲ್ಲದಕ್ಕೂ ಟೈಮ್ ಸಾಕಾಗಲೇ ಇಲ್ಲ. ಮೈ ಚಾನೆಲ್. ಇವತ್ತು ರಕ್ಷಿತಂದು ಸಂಗೀತ್. ಓಕೆ, ಸೊ ಐ ಆಮ್ ಹಿಯರ್ ಟು ಡೂ ಹರ್ ಮೇಕಪ್. ರಕ್ಷಿತಾ, ಟೆಲ್ ಮೀ ವಾಟ್ ಮೇಡ್ ಯು ಡಿಸೈಡ್ ಕಾವ್ಯ ಟು ಡೂ ಯೋರ್ ಮೇಕಪ್? ಫಸ್ಟ್ ಆಫ್ ಆಲ್ ನಾನು ಮಾಡ್ಕೊಳಕ್ಕೆ ಬರಲ್ಲ. ಸೆಕೆಂಡ್, ಕಾವ್ಯ ಏನಕ್ಕೆ ಅಂದರೆ ಬಿಕಾಸ್ ಶಿ ಇಸ್ ಕಂಪ್ಲೀಟ್ಲಿ ಇಂಟ್ರೆಸ್ಟೆಡ್ ಇನ್ ಆಲ್ ಆಫ್ ದೀಸ್ ಥಿಂಗ್ಸ್ ಆ್ಯಂಡ್ ಐ ನೋ ಶಿ ವಿಲ್ ಡೂ ಅ ವೆರಿ ವೆರಿ ಗುಡ್ ಜಾಬ್. ಅದಕ್ಕೆ ಐ ಟ್ರಸ್ಟೆಡ್ ಹರ್ ಕಂಪ್ಲೀಟ್ಲಿ ಆ್ಯಂಡ್ ಐ ಆಸ್ಕ್ಡ್ ಹರ್ ಟು ಡೂ ಮೈ ಮೇಕಪ್ ಫಾರ್ ಸಂಗೀತ್. ಹೋಪ್ ಐ ವಿಲ್ ಡೂ ಮೈ ಬೆಸ್ಟ್. ಲೆಟ್ಸ್ ಬಿಗಿನ್. ಬ್ಯಾಕ್ಗ್ರೌಂಡು, ನಾವು ಎಲ್ಲಿ ಕೂತಿದ್ದೀವಿ ಎಲ್ಲನೂ ಇಗ್ನೋರ್ ಮಾಡಿ, ಯಾಕಂದರೆ ಮದುವೆ ಮನೆ ಅಂದರೆ ಹಾಗೆ ಗಡಿ ಬಿಡಿಲಿ ಹೇಗಿರ್ತೀವೋ ಹಾಗೆ ರೆಡಿ ಆಗಬೇಕಾಗತ್ತೆ. ಆ್ಯಸ್ ಶೀ ಈಸ್ ಫೇರರ್ ದ್ಯಾನ್ ಮೀ, ಅವಳು ಶೇಡ್ ಬೇಕಾಗಿರೋದು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ಲು. ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲ ಸ್ವಲ್ಪ ಶೇಡ್ ಚೇಂಜ್ ಆಗೋದ್ರಿಂದ ಬೇರೆ ಶೇಡ್ ತೊಗೊಂಡಿದ್ಲು. ಕೆಲವೊಂದೆಲ್ಲ ನಾನು ನನ್ನ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ಮೇಕಪ್ ಮಾಡಿದ್ದೀನಿ. ಈವ್ನಿಂಗ್ ಲೈಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಗ್ಲಿಟರಿ ಮೇಕಪ್ನ ಮಾಡಿದ್ದೀನಿ. ಆ್ಯಸ್ ಅ ಬ್ರೈಡ್ ಸ್ವಲ್ಪ ಗ್ಲಿಟರಿಯಾಗಿ ಕಾಣಿಸ್ಲಿ, ಸ್ಪೆಷಲಾಗಿ ಕಾಣಿಸ್ಲಿ ಅಂತ. ಕಾಸ್ಟ್ಯೂಮು ಟ್ರೆಡಿಷ್ನಲ್ ಆಗಿರಲಿಲ್ಲ, ಸ್ವಲ್ಪ ಕಂಟೆಂಪ್ರರಿ ಗೌನ್ ಥರ ಇತ್ತು. ಸೊ ಐ ಹ್ಯಾಡ್ ಟು ಮ್ಯಾಚ್ ವಿತ್ ಅ ಕಾಸ್ಟ್ಯೂಮ್ ಆಲ್ಸೋ. ಹೇರ್ಸ್ಗೆ ಸಾಫ್ಟ್ ಕರ್ಲ್ಸ್ ಮಾಡಿ ಪರ್ಲ್ಸ್ನ ಯೂಸ್ ಮಾಡಿದೆ, ಅಷ್ಟೇ. ಮೇಕಪ್ ವಾಸ್ ಡನ್. ನಮ್ಮ ದೇವರನೆಗೂ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಸುಮ್ಮನೆ ಸ್ಟೈಲ್ ಮಾಡ್ತಾ ಇದ್ದೀನಿ. ಪ್ರಿಟಿಯಾಗಿ ಕಾಣಿಸ್ತಿದೆ. ಮೇಕಪ್ ಸೆಟ್ಟಿಂಗ್ಸ್ ಅಷ್ಟೇ. ಅಯ್ಯೋ, ಸ್ವಿಗ್ಗಿ ಬ್ಲಿಂಕಿಟ್ ಕಟ್. ನಾನು ಕ್ರಿಸ್ಮಸ್ ಕ್ಯಾರಲ್ಸ್ ತರ ಕಾಣಿಸ್ತಾ ಇದ್ದೀನಿ. ಮತ್ತೆ ಅಂತ ಅದ್ಯಾವ್ದು ಅದ್ರ ಮೇಲೆ ಚೇಸ್ಕೊಂಡಿದೆ? ವಾಟರ್ ಪ್ಯಾಕೆಟಾ? Say hi
ನಾವೆಲ್ಲ ಕಾವ್ಯ ವ್ಲಾಗ್ಸ್ ಅಲ್ಲಿ ಬರ್ತಾ ಇದೀವಿ, ನಾವೆಲ್ಲ ಸೆಲೆಬ್ರಿಟಿ ವ್ಲಾಗ್ಸ್ ಅಲ್ಲಿ ಬರ್ತಾ ಇದೀವಿ. ಸೇ ಹಾಯ್. ಹಲೋ. ಅಲ್ಲ ನೋಡಿ ಇನ್ನೂ ದೊಡ್ಡದು ಬಂತು. ಸನ್ಕಿಟ್ ಆಗ್ತಾಗಿಲ್ಲ ಬೇಡವಾ ಕಾವ್ಯ ನಿಮ್ಗೆ ಬರ್ತಾ ಬೇಡ. ಹೋಗು. ಸಂಗೀತ್ ಇದ್ದಿದ್ದು RR ನಗರ್ ಶಕ್ತಿ ಹಿಲ್ ರೆಸಾರ್ಟಲ್ಲಿ. ಔಟ್ಡೋರ್ ಸೆಟಪ್ ಇತ್ತು, ಬ್ಯೂಟಿಫುಲ್ಲಾಗಿ ಸೆಟಪ್ ಮಾಡಿದರು. ಆ್ಯಂಡ್ ದಿಸ್ ವಾಸ್ ಮೈ ಅಟೈರ್. ಫೋಟೋ ಶೂಟ್ ನಡೀತಾ ಇದೆ. ಅಲ್ಲಿ ಶೋ ಇದೆ. ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ಇದೆ ಓಕೆ ಸೊ ನೀವು ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ಸುಂದರವಾದ ಸಂಜೆಯನ್ನ ಇವತ್ತು ನಾವು ಒಂದು ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತೀವಿ. ಅದಕ್ಕೆ ನಮ್ಮ ಜೊತೆಗೆ ಕುಮಾರಿ ಮಾನಸ ಹಾಗೆ ಕುಮಾರಿ ವಿಶ್ರುತಾ ಇದ್ದಾರೆ ನಮ್ಮ ಜೊತೆಗೆ. ಶುರು ಮಾಡೋಣ. ಏನ್ ಶುಕ್ಲಾಂಬರದನ ಮೇಡ್ತೀರಾ? ಮತ್ತೊಮ್ಮೆ ಪ್ರಾರ್ಥನೆ ಅಂದ್ರೆ ಬೇಜಾರು ಮಾಡ್ಕೋತೀರಾ? ಇಲ್ಲ, ನಾನು ಎಕ್ಸಿಟ್ ಆಗ್ತೀನಿ. ಚೈತ್ರ ಅವ್ರಿಗೆ ವೇದಿಕೆಯನ್ನ ಬಿಟ್ಕೊಡ್ತೀನಿ. ಗುರುದಕ್ಷಿಣೆ ಕೊಟ್ಬಿಟ್ಟಗಪ್ಪ. ನಮ್ಮ ಹುಡುಗನ್ ನೋಡ್ಬಿಟ್ಟು ಅವ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ಟು ಹ್ಯೂಮನ್ ಎಕ್ಸ್ಟ್ರೀಮ್ಲಿ ಕೈಂಡ್. ಅ ಗರ್ಲ್ ನೆಕ್ಸ್ಟ್ ಡೋರ್ ಯಾವ ರೀತಿ ಇರಬೇಕು ಅಂತ ಏನಾದ್ರು ನಾವು ಕಣ್ಣು ಮುಚ್ಚಿ ಊಹೆ ಮಾಡಿದ್ರೆ ನಮಗೆ ಕಾಣೋದೇ ನಮ್ಮ ಮುದ್ದಾದ ಮದುಮಗಳು. ಲೆಟ್ಸ್ ವೆಲ್ಕಮ್ ರಕ್ಸ್. ಅಮ್ಮ ಸಾಕು, ಇನ್ನೂ ಪ್ರಾಕ್ಟೀಸ್ ಮಾಡಿ. ನನ್ನ ಗರ್ಲ್ ನೆಕ್ಸ್ಟ್ ಈ ಮುದ್ದಾದ ತೋಡಿಯ ತಂದೆ ತಾಯಿಯನ್ನ ಮಾತಾಪಿತೃ ಅಂತಿದ್ದ, ನಾನು ಬೇಡ ಬಿಡಿ ಅಂತ ತಂದೆ ತಾಯಿ ಅಂತಿದ್ದೀನಿ. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಜನಾರ್ದನ್ ಸರ್. Music please. साथ हो या ना हो क्या फर्क है, बेदर्द थी जिंदगी बेदर्द है, अगर तुम साथ हो, अगर तुम साथ हो, लगता दिल मेरा ढोलना, तेरे बिन नहीं लगता दिल मेरा ढोलना, तेरे बिन नहीं लगता दिल मेरा ढोलना. दम दर मस्त मस्त दर दम दर मस्त मस्त दर दम दम. ओ हमदम बिन तेरे क्या जीना. हाँ. ಇದು ಮದುವೆ ಹಿಂದಿನ ದಿನ ವರಪೂಜೆ. ಇದು ವಧುವಿನ ಎಂಟ್ರಿ. ವರನ ಎಂಟ್ರಿ ವಿಡಿಯೋ ಕ್ಲಿಪ್ಸ್ನ ನಾನು ತಗೊಳ್ಳೋಕ್ಕೆ ಆಗಲಿಲ್ಲ. ಸ್ಟೇಜ್ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ತುಂಬ ಟ್ರೆಡಿಷ್ನಲ್ ಆಗಿ ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾಯಿದ್ರು.
ಧಾರೆ ದಿನ ತಾಳಿ ಕಟ್ಟೋ ಶಾಸ್ತ್ರ ತುಂಬ ಬೇಗನೆ ಇತ್ತು. 4 ಗಂಟೆಗೆ ತಾಳಿ ಕಟ್ಟೋ ಶಾಸ್ತ್ರ ಇತ್ತು. ಆ್ಯಂಡ್ ದಿಸ್ ಈಸ್ ಮೈ ಲುಕ್ ಆನ್ ವೆಡ್ಡಿಂಗ್ ಡೇ. ಇದು ಮುಂಚೆನೇ ಹೇಳಿದ್ದೀನಿ, ಸಾರೀಸ್ ಫ್ರಮ್ ಮಂಚಿ ಸಿಲ್ಕ್. ತುಂಬ ಬ್ಯೂಟಿಫುಲ್ ಆಗಿರೋ ಸಾರಿ ಇದು. ಇವಳು ಮದುವೆಗೆ ಅಂತಲೇ ಮುಂಚೆನೇ ಸಾರಿ ಶಾಪಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ದೆ ಸಾರಿನ. ಮಂಚಿ ಸಿಲ್ಕ್ ಬ್ಲಾಗ್ ಕೂಡ ಆಲ್ರೆಡಿ ಹಾಕಿದ್ದೀನಿ, ಡೂ ಚೆಕ್ ಇಟ್ ಔಟ್. ಸೌತ್ ಇಂಡಿಯನ್ ವೆಡ್ಡಿಂಗ್ ಅಂದ್ರೇ ಊಟ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಊಟದ ಜೊತೆ ಒಂದು ಪೇಣಿ ಇದ್ರಂತೂ ಸಖತ್ತಾಗಿರುತ್ತೆ. ಪ್ರತಿಯೊಂದು ಈವೆಂಟ್ ಊಟನೂ ತುಂಬಾ ಚೆನ್ನಾಗಿತ್ತು. ಧಾರೆ ಎಲ್ಲ ಆದಮೇಲೂ ತುಂಬಾ ಶಾಸ್ತ್ರಗಳಿತ್ತು. ಅವರಿಗೆ ವಿಶೇಷವಾಗಿ ಅಡುಗೆ ಬಡಿಸೋದು, ಆಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಹಪ್ಪಳ ಹೊಡೆದಿದ್ದು ಇದೆಲ್ಲ ಇತ್ತು. ಬಿಕಾಸ್ ಲಾಡ್ ಆಫ್ ಕನ್ಫ್ಯೂಷನ್, ನಾನು ರಿಸೆಪ್ಷನ್ ಡ್ರೆಸ್ಸೇ ತಂದಿರಲಿಲ್ಲ. ಸೊ ಐ ಕುಡ್ ನಾಟ್ ಅಟೆಂಡ್ ಎಂಟೈರ್ ರಿಸೆಪ್ಷನ್. ಆಗೋವರೆಗೂ ಇದ್ದೆ, ಆಮೇಲೆ ಹೊರಟೆ ನಾನು. ಊಟ ಎಲ್ಲ ಆದಮೇಲೆ ನಡೆಯೋದೇ ಕನ್ಯಾದಾನ. ಇದಂತೂ ಮೋಸ್ಟ್ ಎಮೋಷ್ನಲ್ ಮೂಮೆಂಟ್. ಹೆಣ್ಣಿನ ಕಡೆಯವರೆಲ್ಲ ಅಳ್ತಾಯಿದ್ರು. ಸಹಜ ಅಲ್ವಾ, ಹೆಣ್ಮಗುನ ಇಷ್ಟು ದಿನ ಸಾಕಿ ಸಲಹಿ ಇನ್ನೊಬ್ರು ಮನೆಗೆ ಕಳಿಸ್ತಾ ಇದ್ದೀವಿ ಅನ್ಬೇಕಾದ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋದಂತೂ ಖಂಡಿತ. ಇಷ್ಟೇ ಮದುವೆ ಸಂಭ್ರಮ. ನಾನು ಒಳ್ಳೊಳ್ಳೆ ಮೂಮೆಂಟ್ಗಳನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. That's all for today's vlog. I'll meet you all in the next vlog. Bye bye.